ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ವೀಕ್ಷಕರೇ, ಇವತ್ತು ನಾವು ಒಂದು ವಿಶೇಷವಾದ ಜಾಗದಲ್ಲಿದ್ದೀವಿ. ಪ್ರತಿದಿನ ರಾತ್ರಿ 9:30ಕ್ಕೆ ಕನ್ನಡ ಹಾಕಿರ್ತಾರೆ ವೀಕ್ಷಕರನ್ನ ತಮ್ಮ ಅದ್ಭುತವಾದಂತಹ ಕಂಟೆಂಟ್ ಮೂಲಕ ಕನ್ನಡಿಗರನ್ನ ಎಂಟರ್ಟೈನ್ ಮಾಡ್ತಾ ಇರುವಂತಹ ಜಯಲಲಿತಾ ಸೀರಿಯಲ್ ಸೆಟ್ನಲ್ಲಿದ್ದೀವಿ. ಸೊ ಅಲ್ಲಿ ಶೂಟಿಂಗ್ ಕೂಡ ನಡೀತಾ ಇದೆ. ಸೊ ಅವರ ಆಫ್ ಸ್ಕ್ರೀನ್ ತರಲೆ ತುಂಟಾಟಗಳು, ಆನ್ ಸ್ಕ್ರೀನ್ ಅಂತೂ ಅವರ ಪಾತ್ರಗಳ ಮೂಲಕ ಎಂಟರ್ಟೈನ್ ಮಾಡ್ತಾರೆ. ಆಫ್ ಸ್ಕ್ರೀನಲ್ಲಿ ಎಷ್ಟು ತರಲೆ ತುಂಟಾಟಗಳನ್ನು ಮಾಡ್ತಾರೆ, ಯಾವ ರೀತಿ ಇರ್ತಾರೆ ಬನ್ನಿ ನೋಡೋಣ. ಎಸ್, ಮನೆ ಹತ್ರಕ್ಕಂತೂ ಬಂದಾಯಿತು. ಜಯಲಲಿತಾ ಸೀರಿಯಲ್ ಶೂಟಿಂಗ್ ಅಂತೂ ನಡೀತಾ ಇದೆ. ಯಾಕಂದರೆ ಮನೆ ಹತ್ರಕ್ಕೆ ಬಂದಿದ್ದ ತಕ್ಷಣವೇ ಆರ್ಟಿಸ್ಟ್ಗಳು ಹೇಳ್ತಾ ಇರುವಂತಹ ಡೈಲಾಗ್ಸ್ ಅಂತೂ ನಮ್ಮ ಸುಮನ್ ಟಿ ವಿ ಕ್ಯಾಮ್ರಾಗೆ ಹಾಗೆಯೇ ಮೈಕ್ಗೆ ಕೇಳಿಸ್ತಾ ಇದೆ. ಸೊ ಇದರೊಳಗಡೆ ನಡೀತಾ ಇದೆ. ಮನೆ ಒಳಗಡೆ ಯಾವ ಸೀನ್ ನಡೀತಾ ಇದೆ, ಏನೆಲ್ಲ ನಡೀತಾ ಇದೆ, ಯಾವ ಥರ ಶೂಟ್ ನಡೀತಾ ಇದೆ ಬನ್ನಿ ನೋಡೋಣ. ಏನ್ ಮಾಡ್ತಿದ್ಯಾ ನೀನು? ತಲೆ ಕೆಟ್ಟಿದ್ಯಾ ನಿನ್ಗೆ? ರೋಲಿಂಗ್ ಆಕ್ಷನ್. ಸೊ ಮೊದಲು ಅಮ್ಮ ಇದ್ದಾರೆ, ಮಾತಾಡಿಸ್ತವಣ. ಅಮ್ಮನ ಅಜ್ಜಿನ? ಅಜ್ಜಿ. ಅಜ್ಜಿ. ನಾನು ಹೀರೋದ ಅಜ್ಜಿ, ಸೀರಿಯಲ್ ಅಲ್ಲಿ ಹೀರೋದ ಅಜ್ಜಿ. ಹೀರೋನು ಪಕ್ಕದಲ್ಲೇ ಇದ್ದಾರೆ, ಹಂಗಾದ್ರೆ ನಂಗೂ ಅಜ್ಜಿನೇ. ಎಸ್, ಶೋರ್, ಯು ಕ್ಯಾನ್ ಕಾಲ್ ಮಿ ಲೈಕ್ ದಟ್. ಎಸ್, ಸೋಮವಾರದಿಂದ ಪ್ರತಿದಿನ ರಾತ್ರಿ 9:30ಕ್ಕೆ ಬರ್ತಾನೆ ಇರ್ತೀರಾ. ಸೊ ಹೆಂಗಿದೆ ಜಯಲಲಿತಾ ಒಂದು ಸೀರಿಯಲ್ನ ಅನುಭವ ಅಂತ? ಸೀರಿಯಲ್ನ ಅನುಭವ ತುಂಬ ಚೆನ್ನಾಗಿದೆ. ಯಾಕಂದರೆ ಕಥೆಯು ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಮತ್ತು ನಾನು ಒಂದು ದಿನವೂ ಮಿಸ್ ಮಾಡೋದಿಲ್ಲ. ನಾನಲ್ಲದೆ ನನ್ನ ಫ್ರೆಂಡ್ಸು, ನನ್ನ ಮಕ್ಕಳು ಮಿಸ್ ಮಾಡದೆ ನೋಡ್ತಾರೆ. ಯಾಕಂದರೆ ಎಲ್ಲರ ಆ್ಯಕ್ಟಿಂಗು ಸೂಪರ್ ಆಗಿದೆ. ಆಮೇಲೆ ಇಲ್ಲಿ ನಮ್ಗೆ ಒಳಗಡೆ ಕೂಡ ಎಲ್ಲರೂ ಒಂಥರ ಕೋಆಪ್ರೇಟಿವ್ ಆಗಿದ್ದಾರೆ. ನಾವೊಂದು ಫ್ಯಾಮಿಲಿ ಆಗಿದ್ದೀವಿ. ಅದರಿಂದ ತುಂಬ ಇಲ್ಲಿ ಬರಬೇಕು, ಶೂಟಿಂಗ್ ಇದೆ ಅಂದರೆ ನಾವು ಇಷ್ಟಪಟ್ಟು ಬರ್ತೀವಿ. ನಾವು ಮನೆಯಲ್ಲಿ ಎಷ್ಟು ಟೈಮ್ ಕಳಿತೀವಿ ಅದಕ್ಕಿಂತ ಜಾಸ್ತಿ ಇಲ್ಲಿ ಕಳಿತೀವಿ. ಅದರಿಂದ ನಾವೆಲ್ಲ ಒಂದು ಫ್ಯಾಮಿಲಿ ಹಾಗೆ ಇದ್ದೀವಿ. ತುಂಬ ಖುಷಿಯಿಂದ ನಾವು ಆ್ಯಕ್ಟ್ ಮಾಡ್ತೀವಿ. ನಮ್ಮ ಡೈರೆಕ್ಟ್ರು ಹಾಗೆ ನಮ್ಮಿಂದ ಆ್ಯಕ್ಟಿಂಗನ್ನು ಹೊರಗೆ ತರಿಸ್ತಾರೆ. ಆದ್ದರಿಂದ ನಮಗಷ್ಟು ಏನು ತಲೆ ಬಿಸಿ ಇರೋದಿಲ್ಲ. ಡೈಲಾಗು, ಡೆಲಿವರಿ, ಅದು ಇದಕ್ಕೂ ಏನು ಆ್ಯಕ್ಟಿಂಗಿಗೆ ಏನು ನಮ್ಗೆ ತಲೆ ಬಿಸಿ ಇಲ್ಲ. ನಮ್ಮಿಂದ ಅವ್ರು ಮಾಡಿಸ್ತಾರೆ. ಅಂತೂ ಸೆಟ್ಟು ಚೆನ್ನಾಗಿದೆ. ಎಲ್ಲರ ಆ್ಯಕ್ಟಿಂಗು ನನಗೆ ತಿಳಿದ ಮಟ್ಟಿಗೆ ನಾನು ತುಂಬ ಲೈಕ್ ಮಾಡ್ತೀನಿ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲರೂ. ಆಮೇಲೆ ಸ್ಟೋರಿ ಕೂಡ ಡಿಫ್ರೆಂಟ್ ಆಗಿದೆ. ಈಗ ಬೇರೆ ಎಲ್ಲ ಸ್ಟೋರಿಗಳು ಲವ್ ಅದು ಇದು ಅದಂತಲ್ಲ, ಇದೊಂಥರ ಡಿಫ್ರೆಂಟ್ ಆಗಿದೆ. ಎಲ್ಲರ ಆ್ಯಕ್ಟಿಂಗು ಸೂಪರ್ ಆಗಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಈಗ ಮೊಮ್ಮಗನಿಗೆ ರೀಸೆಂಟಾಗಿ ಮದುವೆ ಆಗಿದೆ, ಯಾವಾಗ ಒಂದಾಗಕ್ಕೆ ಬಿಡ್ತೀರಾ? ನಾನು ಸಪೋರ್ಟ್ ಅವನಿಗೆ. ಅಲ್ಲ, ಅದನ್ನೇ ಯಾವಾಗ ಮಾಡ್ತೀರಾ ಅಂತ. ಅಯ್ಯೋ, ನಾವು ಪ್ಲ್ಯಾನ್ ಮಾಡಿದರೆ ನನ್ನ ಸೊಸೆ ಬಿಡಬೇಕಲ್ಲ. ಅವ್ರಿಗೆ ಅತ್ತೆ ನೀವಲ್ವಾ? ನಾನು ಅತ್ತೆ ಆದರೂ ನನ್ನ ಮಾತನ್ನು ಕೇಳೋ ಹಾಗಿದ್ದರೆ ನಾವು ಒಂದು ಸ್ವಲ್ಪ ಹೇಳ್ಬೋದು. ಏನೋ ಆವಾಗ ಒಂಥರ ತಾರಕಕ್ಕೆ ಹೋದಾಗ ನಾವು ಸ್ವಲ್ಪ ಎಂಟ್ರಿ ಆಗ್ತೀನಿ. ಆದರೆ ಅವಳು ನನ್ನ ಮಾತನ್ನು ಕೇಳೋದಿಲ್ಲ. ಅವಳ ಗಂಡನ ಏನೋ ಒಂದು ಸವಾಲು ಹಾಕೋ ಹಾಗೆ. ಇವಳು ಏನು ತನ್ನ ಗಂಡ ಏನು ಹೇಳ್ತಾಳೋ ಅದಕ್ಕೆ ವಿರುದ್ಧ ಇವಳು ಮಾಡ್ತಾ ಇದ್ದಾಳೆ. ಆದ್ದರಿಂದ ಸ್ವಲ್ಪ ಹಿಂದಿನಿಂದ ನೋಡೋದು ನಾನು. ಹೇಳ್ದೆ ಇಲ್ಲ, ಇನ್ನು ವಿಪರೀತಕ್ಕೆ ಹೋದಾಗ ಒಂದು ಸ್ವಲ್ಪ ಸ್ಟ್ರಿಕ್ಟಾಗಿ ಮಾತಾಡ್ತೀನಿ ಅಷ್ಟೇ. ಈಗ ಸೀರಿಯಲಲ್ಲೆಲ್ಲ ತರಲೆ ತಮಾಷೆ ಎಲ್ಲ ಇದ್ದೇ ಇರುತ್ತೆ. ಆನ್ ಸ್ಕ್ರೀನ್, ಆಫ್ ಸ್ಕ್ರೀನ್ ನಿಮ್ಮ ಮತ್ತು ಇವರು ಎಲ್ಲರ ಬಾಂಡಿಂಗ್ ಯಾವ ರೀತಿ ಇರುತ್ತೆ ಅಂತ? ಅದೇ ನಾನು ಹೇಳ್ದೆ ಇಲ್ಲ, ಎಲ್ಲ ಒಂಥರ ಫ್ಯಾಮಿಲಿ ಹಾಗೆ ಇದ್ದೀವಿ. ಮತ್ತು ಫ್ರೆಂಡ್ಸ್ ಆಗಿದ್ದೀವಿ. ಎಲ್ಲ ಒಂಥರ ಖುಷಿಯಾಗಿ ಮನೆಯಿಂದ ಎಲ್ಲ ಐಟಮ್ಸ್ ಎಲ್ಲ ತರ್ತಾರೆ, ಎಲ್ಲ ಹಂಚ್ಕೊಂಡು ತಿನ್ನೋದು, ಏನೋ ಸಂತೋಷ, ಖುಷಿಯಿಂದ ಇರ್ತೀವಿ ಎಲ್ಲರೂ. ನಾವು ಮಾತ್ರ ಅಲ್ಲ, ಎಲ್ಲ ಸೆಟ್ನವರು, ಕ್ಯಾಮ್ರಾಮೆನ್ ಅವರು, ಇವರು ಎಲ್ಲರೂ ಚೆನ್ನಾಗಿದ್ದೀವಿ. ಎಸ್, ಈಗ ಫೈನಲಿ ಕನ್ನಡಿಗರ ವೀಕ್ಷಕರಿಗೆ ಏನು ಹೇಳ್ತೀರಾ ಅಂತ? ಕರ್ನಾಟಕದವ್ರಿಗೆ, ಜಯಲಲಿತಾ ನೋಡ್ತಿರೋಂಥ ವೀಕ್ಷಕರಿಗೆ. ಅಂದರೆ ನಾನು ಅದನ್ನೇ ಪುನಃ ರಿಪೀಟ್ ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿದೆ. ಸ್ಟೋರಿ ಕೂಡ ಒಂಥರ ಡಿಫ್ರೆಂಟ್ ಆಗಿದೆ. ಅದರಿಂದ ಎಲ್ಲರೂ ತಪ್ಪದೆ ನೋಡಿ. ಇಷ್ಟರವರೆಗೂ ಸಪೋರ್ಟ್ ಮಾಡಿದ್ದೀರಿ. ಯಾಕಂದರೆ ನಮಗೆ ಸಪೋರ್ಟ್ ಇನ್ನೂ ಜಾಸ್ತಿ ಆಗ್ತಾ ಇದೆ ವೀಕ್ ಬೈ ವೀಕ್. ಇನ್ನೂ ನಿಮ್ಮ ಸಪೋರ್ಟು ನಮ್ಗೆ ಹೀಗೆ ಇರಲಿ, ಇನ್ನೂ ಜಾಸ್ತಿ ಆಗಲಿ. ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸು ಎಲ್ರಿಗೂ ಹೇಳಿ. ಇನ್ನೂ ಜಯಲಲಿತಾ ತುಂಬ ಕಾಲ ನಡೀಲಿ.
ಅಂತ. ನನಗೊಂದು ಅವಕಾಶ ಕೊಡಿಸ್ಬಿಡಿ, ನನ್ನ ಫ್ರೆಂಡ್ಸು ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ. ಹೇಳಿ ನಮ್ಮ ಖಂಡಿತ ನಾವು ರೆಡಿ ಇದ್ದೀವಿ. ನಮ್ಮ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರು ನೀವು ಅಪ್ರೋಚ್ ಮಾಡಬೇಕು, ಚೆನ್ನಾಗಿ ಈ ಥರ ನಮ್ಮ ಥರ ಮೊಮ್ಮಗನ ಥರನೇ ಇದ್ದಾನೆ ಹುಡುಗ ಅಂತ. ಖಂಡಿತಪ್ಪ. ಥ್ಯಾಂಕ್ ಯು ಸೋ ಮಚ್. ಲಲಿತಾ ಅವರೇ ಬನ್ನಿ ಈ ಕಡೆ. ನೀವು ಈಗ ನಿಮ್ಮ ಸೆಟ್ ಎಷ್ಟು ಬಿಸಿ ಇದೆ ಅಂತಂದರೆ, ಈಗ ಅದ್ಯಾಕೆ ಇಷ್ಟೊತ್ತು ಹಿಂಗೆ ಅಂತಿರ್ಲಿಲ್ಲ, ನಾನು ಹತ್ರ ಬಂದಿದ ತಕ್ಷಣ ಹಿಂಗೆ ಅಂತ ಇದ್ದೀರಾ? ಹಾಟಲ್ವಾ ನೀವು ಅದಕ್ಕೆ? Oh my God. ಎಸ್, ಈಗ ಏನಂತಂದರೆ ನಿಮ್ದೊಂದು ಸಿಗ್ನೇಚರ್ ಸ್ಟೆಪ್ ಇದೆ. ಸೊ ಸದ್ಯಕ್ಕೆ ನೀವು ನಮ್ಮ ಸುಮನ್ ಟಿ ವಿ ಕನ್ನಡದ ಆ್ಯಂಕರ್. ನಿಮ್ಮ ಸಿಗ್ನೇಚರ್ ಸ್ಟೆಪ್ಪನ್ನು ನಿಮ್ಮ ಕಲೀಗ್ಸ್ ಜೊತೆ, ನಿಮ್ಮ ಕೋ ಆರ್ಟಿಸ್ಟ್ಗಳ ಜೊತೆ ಹಾಕಿಸಿ ಅದಾದ ನಂತರ ನೀವು ಶುರು ಮಾಡಬೇಕು. ಇವರೆಲ್ಲ ಹಾಕ್ತಾರ ನನ್ನ ಜೊತೆ ನನ್ನ ಸಿಗ್ನೇಚರ್ ಸ್ಟೆಪ್ ಹಾಕ್ಬೇಕಂತ ನೀವೆಲ್ಲ? ಅವ್ರು ಕಣ್ಮುಚ್ಚ ಹೋಗಿ ನಡೀರಿ, ಪರವಾಗಿಲ್ಲ, ಬನ್ನಿ 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 ಬನ್ನಿ. ಸರ್ ಏನಾಯ್ತು? ಅಲ್ಲಿಗೆ ಬನ್ನಿ, ಎಲ್ಲ ಅಲ್ಲಿಗೆ ಬನ್ನಿ, ಬನ್ನಿ ಬನ್ನಿ ಬನ್ನಿ. ಇವಾಗ ನಾನು ಟಾಸ್ಕ್ ಕೊಡ್ತೀನಿ, ಅದನ್ನ ಮಾಡಬೇಕು. ಎಸ್, ರೆಡಿ, ರೋಲಿಂಗ್, ಆಕ್ಷನ್. ಅಲ್ಲ, ಎಲ್ಲರೂ ಓಕೆ, ಡೈರೆಕ್ಟರ್ ಸರ್ ಯಾಕೋ ಚೆನ್ನಾಗಿ ಮಾಡಿಲ್ಲ, ರೀಟೇಕ್. ಇಲ್ಲ ಸರ್, ಇನ್ನೊಮ್ಮೆ ಬೇಕು ಸರ್. ಸ್ವಲ್ಪ ಮೂಮೆಂಟ್ ಇರಲಿ ಸರ್, ಮನಸ್ಸಲ್ಲಿ ಬರ್ತಿದೆ ಬಟ್ ಬಾಡಿ ಮೂಮೆಂಟ್ ಬೇಕು. ಎಸ್, ರೆಡಿ, ಒನ್ ಮೋರ್ ಟೇಕ್, ರೋಲಿಂಗ್, ಆಕ್ಷನ್. ಎಸ್, ಈಗ ನಿಮ್ಮ ಹೀರೋಯಿನ್ನು ನಮ್ಮ ಸುಮನ್ ಟಿ ವಿ ಕನ್ನಡದ ಆ್ಯಂಕರು. ಇಲ್ಲಿ ಏನೆಲ್ಲ ತರಲೆ ತುಂಟಾಟಗಳೆಲ್ಲ ನಡೀತಾ ಇರ್ತೈತೋ, ಸೊ ನೀವೇ ನಿಮ್ಮ ಕಲೀಗ್ಸ್ ಜೊತೆ, ಕೋ ಆರ್ಟಿಸ್ಟ್ಗಳ ಜೊತೆ ಎಲ್ಲ ಹೊರಗಡೆ ಬೀಳಿಸಿ ನಮ್ಮ ಒಂದು ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ನನಗಿಂತ ಜಾಸ್ತಿ ಕಾಮಿಡಿ ಸರ್ ಮಾಡ್ತಿರ್ತಾರೆ, ಅವರೇ ಹೇಳ್ತಾರೆ, ಅವರೇ ಸ್ಟಾರ್ಟ್ ಮಾಡೋದು ಕಾಮಿಡಿನ. ಕಾಮಿಡಿ ಏನಿಲ್ಲ, ಇರೋ ವಿಷಯ ಹೇಳ್ತಾ ಇರ್ತೀನಿ, ಅದು ಅವರಿಗೆ ಕಾಮಿಡಿ ಅನ್ಸುತ್ತೆ. ಹೇಳಪ್ಪ ನೀನೇ ಹಾಗಾಗಿ ಅಲ್ಲಿ ನೀನೇ ಎಲ್ಲಾರ್ದು ಇಂಟ್ರೊಡಕ್ಷನ್ ಮಾಡ್ಕೊಂಡು ಹೋಗು, ಒಬ್ಬೊಬ್ರದೇ ಎಲ್ಲ ಹೋಗು. ನೀ ಅವ್ರ ಬಗ್ಗೆ ನೀನೇ ಹೇಳ್ಬೇಕು, ನನ್ನ ಬಗ್ಗೆ ಒಳ್ಳೇದೇ ಹೇಳು. ಇವರು ನಮ್ಮ ಅಜ್ಜಿ, ನನ್ನ ಗಂಡ, ನನ್ನ ಮಾವ, ಪ್ರೀತಿಯ ಮಾವ, ನಮ್ಮ ಅಕ್ಕ, ಆಮೇಲೆ ನಮ್ಮ ಪ್ರೀತಿಯ ಪ್ರೀತಿಯ ಪ್ರೀತಿ ಅತ್ತೆ. ಇವರು ಅಕ್ಕ ಶ್ವೇತು, ಅಲ್ಲ ಸಾರಿ, ವಿಚಿತ್ರ. ಇವರು ನಮ್ಮ ಅಣ್ಣ. ಎಸ್, ಹಾ, ಪ್ರೀತಿಯ 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 ಅಣ್ಣ. ಇವರು ನಮ್ಮ ದರ್ಶಿತ್ ಸರ್, ಪ್ರೀತಿಯ 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 ದರ್ಶಿತ್ ಸರ್. ಎಕ್ಸ್ಟ್ರಾ ಪ್ರೀತಿ ಅವ್ರ ಮೇಲೆ. ನಾನು ಲಲಿತಾ, ಜೈ ಲಲಿತಾ. ಎಸ್, ಹಿಂಗೆ ಯಾವಾಗಲೂ ಮಜಾ ಮಾಡ್ಕೊಂಡಿರ್ತೀವಿ ಸೆಟ್ಟಲ್ಲಿ, ತಮಾಷೆ ಮಾಡಿಕೊಂಡು ಏನೇನೋ ಮಾತಾಡಿಕೊಂಡು ನಗ್ನಗ್ತಾ ಕೆಲಸ ಮಾಡ್ತಿರ್ತೀವಿ. ಟೈಮ್ ಸಿಗೋದು ಕಷ್ಟ, ಆದರೂ ಸಿಕ್ಕಾಗ ಮಾತ್ರ ನಾವು ಯಾರೂ ಸುಮ್ಮನೆ ಇರಲ್ಲ. ತುಂಬ ಖುಷಿಯಾಗಿ ಎಲ್ಲರನ್ನೂ ನಗಿಸ್ಕೊಂಡು ನಾವು ನಕ್ಕೊಂಡು ಚೆನ್ನಾಗಿರ್ತೀವಿ. ಯಾಕಂದರೆ ಡೈರೆಕ್ಟ್ರ್ ಅಷ್ಟು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಈ ಸೆಟ್ಟಲ್ಲಿ. ಹೀಗಾಗಿ ಆಮೇಲೆ ಎಲ್ಲರೂ ಅಷ್ಟೇ ಆರ್ಟಿಸ್ಟ್ಗಳು ನೋಡಿ, ಒಬ್ಬೊಬ್ಬರ ಮುಖಗಳು ನೋಡಿ, ಎಷ್ಟು ಗೊತ್ತಾಗತ್ತೆ ಅವರೆಷ್ಟು. ಹೀಗಾಗಿ ನಮ್ಮವ್ವ ಒಂದು ಸ್ವಲ್ಪ ಸೀರಿಯಸ್ಸು, ಅಂದರೆ ಮನಸ್ಸಿನೊಳಗೆ ನಗ್ತಾರೆ. ನಮ್ಮ ಡೈರೆಕ್ಟರ್ ಮನಸ್ಸಿನಲ್ಲೇ ಹೆಂಗೆ ಡ್ಯಾನ್ಸ್ ಮಾಡ್ತಾರೋ ಹಂಗೆ ಮಾಡ್ತಾರೆ. ಸೊ ಹೀಗಾಗಿ ಸ್ವಲ್ಪ ಇವ್ರು ನೋಡಿ, ಕನ್ನಡದ ಎಲ್ಲ ಪ್ರತಿಷ್ಠಿತ ಸಾಂಗ್ಗಳನ್ನು ಹಾಡೋರು ಇವರು ಏಕೈಕ ಶ್ರೇಯಾ ಘೋಷಾಲ್. ಶ್ವೇತಾ ಘೋಷಾಲ್ ನಮ್ಮ ಶ್ವೇತಾ ಘೋಷಾಲ್. ಶ್ವೇತಾ ಘೋಷಾಲ್ ನಮ್ಮ ಇಬ್ಬರು ಪ್ರೀತಿನ ನಾವು ಕಣ್ಣಲ್ಲಿ ಅಂದರೆ ಹಾಡಲ್ಲೇ ಮಾತಾಡ್ತೀವಿ. ಒಂದು ಹಾಡು ಹಾಡಮ್ಮ ನೀವು. ಸಮ್ಟೈಮ್ ನಾನು ಸರ್ನ ಹುಡುಕ್ತಿರ್ತೀನಿ, ಅಥವಾ ಸರ್ ಮುಂದೆ ತಕ್ಷಣ ಸಿಕ್ಕಿದಾಗ ನಾನು ಓದೆಯ ದೂರ ಓ ಜೊತೆಗಾರ, ಅವಾಗ ತಕ್ಷಣ ಅವರು ಒಂದು ಹಾಡು ಹೇಳ್ತಾರೆ ನನಗೋಸ್ಕರ. ಮೈಕಲ್ ಬರಲ್ಲ, ಮೈಕಲ್ ಬರಲ್ಲ, ಅವರು ಹೇಳ್ತಾರೆ ಮಾತೊಂದು. ಹೌದು, ಇದ್ದಾಗ
ಕಾಯಿ ಕಾಯಿ ನುಗ್ಗೆಕಾಯಿ ಸಾಂಗ್ ಇಲ್ಲ, ಕಾಯಿ ಕಾಯಿ ನನ್ನ ಗಂಡಂಗೆ, ಇಲ್ಲಾಂದ್ರೆ ಹುರ್ಕೊಂಡ್ ಬಿಡ್ತಾರೆ. ಟೈಮ್ ಅವರು ನಾನು ಏನಾದ್ರು ಹೇಳುವಾಗ ಹಾಡು ಹೇಳ್ತಾರೆ. ಮತ್ತೆ ಒಂದ್ ಬರುತ್ತೆ ಇದೇ ತರ, ಇವರೇ ಸಾಕ್ಷಿ ಅದಕ್ಕೆ. ಹುಳಿ ಹಿಂಡದಕ್ಕೆ ಎಲ್ಲ ನಡೀತಿರುತ್ತೆ ನನ್ನ ಮುಂದೆ. ಫೈನಲ್ ಆಗಿ ಹೇಳ್ಬೇಕಂದ್ರೆ ಇಬ್ರು ಸಾಂಗ್ ಆಡೋವಾಗ ಇಲ್ಲ, ತುಂಬಾ ಖುಷಿಯಿಂದ ಹೇಳ್ತಾ ಇದ್ದೀನಿ. ಸಾಂಗ್ ಕೇಳೋದಕ್ಕಾಗುತ್ತಲ್ವಾ, ಅದಕ್ಕೆ. ತುಂಬಾ ಮಾತಾಡೋದು ಸೆಟ್ ಅಲ್ಲಿ, ಈವನ್ ಶಾರ್ಟ್ ನಡೀತಿರ್ಬೇಕಾದ್ರೂ ಮಾತಾಡೋದು ಇವಳೊಬ್ಳೆ. ಹೌದಾ, ನನಗೆ ಗೊತ್ತೇ ಇರ್ಲಿಲ್ಲ. ಎಷ್ಟು ಚೆನ್ನಾಗಿ ಮಾತಾಡ್ತೀಯ ನೀನು. ಥ್ಯಾಂಕ್ ಯು, ಕಾಂಪ್ಲಿಮೆಂಟ್. ನಾನು ತುಂಬ ಚೆನ್ನಾಗಿ ಮಾತಾಡ್ತೀನಿ ಅಂತೆ. ನಮ್ಮ ಹೋಸ್ಟ್ ಇದಾರಲ್ಲ, ಅವ್ರ ಕೆಲಸನ ಕಿತ್ಕೊಂಡು ನೆಕ್ಸ್ಟು ನಾನು ಹಿಂಗೆ ಕ್ಯಾಮ್ರಾ ಇಟ್ಕೊಂಡು ಬಂದು ಅಷ್ಟು ತುಂಬಾ ಚೆನ್ನಾಗಿ ಹೋಸ್ಟ್ ಮಾಡೋದಿಲ್ಲ, ಬೇಡ, ಕರೆಕ್ಟ್ ಆಗಿ. ಪಾಪ ಅವ್ರ ಕೆಲಸಕ್ಕೆ ಯಾಕೆ ಅಂತ. ಹೌದು, ಸರಿ, ಓಕೆ. ಎಲ್ಲರ ಮೇಲೂ ಹೊಟ್ಟೆ ಕಿಚ್ಚಿರೋದು ಜೈಗೆ. ಆ್ಯಕ್ಚುಲಿ ನೀವು ಅಲ್ಲಿ ಕೇಳಬೇಕು. ಇದಂತೂ ನಾನು ಹೇಳಲೇಬೇಕು, ಆಫ್ ದ ಸ್ಕ್ರೀನ್ ನಾನೆಷ್ಟು ಇವರಿಗೆ ಕ್ವಾಟ್ಲೆ ಕೊಡ್ತೀನಿ ಅದಕ್ಕಿಂತ ಡಬ್ಬಲ್ ಆಗಿ ನನಗೆ ಕ್ವಾಟ್ಲೆ ಕೊಡ್ತಾರೆ ಇವರು. ಸುಮ್ಮನೆ ಕೈ ಹಿಡಿ ಅಂದ್ರೆ ಹಿಂಗೆ ಒತ್ತೋದು, ಚುಚ್ಚೋದು, ಇದು ಮಾಡೋದು ಇಂಥದ್ದು ಅದು ರಿವೆಂಜು. ಅಟ್ಲೀಸ್ಟ್ ಸ್ಕ್ರೀನ್ ಮೇಲೆ ಆದ್ರೂ ಮಾಡಕ್ ಬಿಡ್ತಾ ಇಲ್ಲ, ಅಟ್ಲೀಸ್ಟ್ ಆಫ್ ಸ್ಕ್ರೀನ್ ಆದ್ರೂ ಕಾಟ ಕೊಡೋಣ ಅಂತ. ಮನ್ಸಿನ ಮಾತಾ ಇದು. ರೊಮ್ಯಾನ್ಸ್ ಅಲ್ಲ, ಕಾಟ ಕೊಡಬೇಕು. ಆನ್ ಸ್ಕ್ರೀನ್ ಅಲ್ಲಿ ಒಟ ಅಂತ ತಲೆ ತಿಂತಾ ಇರ್ತಾಳೆ. ಸಿಕ್ಬಿಟ್ರೆ ಟೇಕ್ ಮೇಲ್ ಟೇಕ್, ಅದಕ್ಕೆಲ್ಲ ಒನ್ ಮೋರ್ ಬೇಕಾಗುತ್ತೆ. ಟೇಕ್ ಮೇಲ್ ಟೇಕ್ ಅದನ್ನ ತಗೊಳ್ಳೋದು. ಪರ್ಫೆಕ್ಟ್ ಆಗಿರ್ಬೇಕು ಅಂತ, ಪರ್ಫೆಕ್ಷನ್ ಇರ್ಲಿ ಅಂತ ಎಲ್ಲ ಸರ್ ನೋಡಿ ಕಲ್ತಿರೋದು. ಆದ್ರೂ ಏನ್ ಮಾಡ್ಲಿ, ಗಂಡ ಅಂತೆಲ್ಲ ಸಹಿಸ್ಕೊಂಡು. ನಮ್ಮಮ್ಮ ಏನಾದ್ರು ಮಾತಾಡು ತಾಯಿ. ಇಷ್ಟೊತ್ತು ಅವ್ರು ಮಾತಾಡಿದ್ರು, ಹಾಫ್ ಅನ್ ಅವರ್ ಮಾತಾಡಿದ್ರು. ನಮ್ಮ ದರ್ಶಿತ್ ಸರ್ ಮಾತಾಡ್ತಾರೆ. ಏನ್ ಹೇಳೋದು? ನಾವೆಲ್ಲ ಹೇಗೆ ಮಾತೇ ಬರ್ತಿಲ್ಲ. ಓಕೆ, ನನಗೇನಂತಂದ್ರೆ ಎಲ್ಲರೂ ಜೈಲಲಿತ ಧಾರಾವಾಹಿನ ನೋಡಿ ರಾತ್ರಿ 9:00 ಬರುತ್ತೆ. ಸೊ ನಾನು ಇವತ್ತು ಖುಷಿಯಾಗಿ ಕೆಲಸ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಕಾರಣ ನನ್ನ ಪ್ರೀತಿಯ ಕಲಾವಿದರು ಎಲ್ಲರೂ ಸೇರಿ ಯಾವುದೇ ರೀತಿ ಟೆನ್ಷನ್ನು ಇಲ್ಲದೆ ನಂದು ಏನು ಬಿಳಿ ಕೂದಲಿದೆಯೋ ಅದ್ರ ನಂತರ ಇನ್ನು ಒಂದು ಕೂದಲು ನಂಗೆ ಹಣ್ಣಕ್ಕೆ ಬಿಡಲಿಲ್ಲ ಯಾರು, ಅಂದರೆ ಟೆನ್ಷನ್ನೇ ಕೊಟ್ಟಿಲ್ಲ. ಸೊ ಅಷ್ಟು ಚೆನ್ನಾಗಿ ಎಲ್ಲರೂ ಕೆಲಸ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಪ್ರೀತಿ ತೋರಿಸ್ತಾರೆ. ಸೊ ಅಷ್ಟೇ ಪ್ರೀತಿಯಿಂದ ನಾವು ನಗ್ನಗ್ತಾ ಕೆಲಸ ಮಾಡ್ತೀವಿ. ಸರ್, ಈ ಸೆಟ್ ಅಲ್ಲಿ ಯಾರು ನಿಮ್ ಫೇವ್ರೆಟ್? ಒಂಚೂರು ಪ್ಯಾನ್ ಮಾಡಿ ಅಲ್ಲೋಡಿ. ಸೊ ಮೇಲಲ್ಲಿ ಫಸ್ಟ್ ಹೇಳ್ತೀನಿ, ನನಗೆ ಮೇಲಲ್ಲಿ ತುಂಬ ಇಷ್ಟ, ತುಂಬ ಗೌರವ, ತುಂಬ ಪ್ರೀತಿ ಅಂತಂದರೆ ಪುರಾಣಿಕ್ ಸರ್. ಯಾಕಂತಂದರೆ ಅವರಷ್ಟು ಹಿರಿಯ ಕಲಾವಿದರಾಗಿದ್ದರೂ ಕೂಡ ನಾವೆಲ್ಲ ಇನ್ನು ಅವ್ರು ಡೈರೆಕ್ಷನ್ ಮಾಡುವಾಗ ಆ್ಯಕ್ಟ್ ಮಾಡುವಾಗ ಏನು ಒಂದು ಶಾರ್ಟ್ ಹಾಕೊಂಡು ಓಡಾಡ್ತೀವಿ. ಶಾರ್ಟ್ ಅಂದ್ರೆ ಚಡ್ಡಿತಾರೆ. ಸೊ ಅದು ಹಾಕೊಂಡು ಓಡಾಡ್ತಾ ಇದ್ವಿ. ಆವಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿಯಲ್ಲಿ ಅವ್ರನ್ನ ನೋಡಿದ್ದು. ಇವತ್ತು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ, ನಿರ್ದೇಶನ ಮಾಡ್ತಿದ್ದೀನಿ. ಆದರೂ ಕೂಡ ಒಬ್ರು ಹೊಸಬ್ರ ಥರ ನಮ್ಮ ಜೊತೆಗೆ ಇರ್ತಾರಂತಂದರೆ ಸೊ ಆ ಪ್ರೀತಿ ಗೌರವ ಅವ್ರಿಗೆ ಸಲ್ಲಿಸಲೇಬೇಕು. ಹಾಗಾಗಿ ನಾನು ಅದನ್ನ ಎಲ್ಲ ಕಡೆನೂ ಹೇಳ್ತಿದ್ದೀನಿ, ಮೈಕ್ ಹಿಡಿದಿದ್ದಾರೆ ಅಂತಲ್ಲ, ಎಲ್ಲರಿಗೂ ನಾನು ಅದನ್ನು ಹೇಳ್ತೀನಿ. ನನಗೆ ಹಾಗಾಗಿ ಅವ್ರ ಮೇಲೆ ಬಹಳ ಗೌರವ. ಒಂದು ಅಲ್ಲ, ನಾನು ಆ ಪ್ರಶ್ನೆ ನಾನು ಯಾಕೆ ಅದನ್ನ ಫಸ್ಟ್ ಹೇಳಿದೆ ಅಂತ ಎರಡನೇದು ಬಿಟ್ಬಿಡ್ತಾರೆ ಅನ್ನೋ ಪ್ರಶ್ನೆನ ಅಂತ ಅಂದ್ಕೊಂಡೆ. ಸೊ ಒಂದು ವಿಷಯ ನಾನು ಹೇಳ್ಬಿಡ್ತೀನಿ, ಇದು ನಾನು ಹೇಳಿದ್ರು ಕೂಡ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ನನಗೆ ಲಲಿತಾ ಪಾತ್ರ ತುಂಬ ಇಷ್ಟ. ಈಗ ವ್ಯಕ್ತಿ ಬಗ್ಗೆ ಎಲ್ಲ ಸರ್ ಬಗ್ಗೆ ಓಕೆ, ನನಗೆ ಪಾತ್ರವಾಗಿ, ಕಲಾವಿದೆಯಾಗಿ, ಒಳ್ಳೆ ಸ್ನೇಹಿತೆಯಾಗಿ ನನಗೆ ಮನಸ್ವಿ ಇಷ್ಟ. ಹಾಗೆ ಅದ್ರ ಜೊತೆಗೆ ಅದ್ರ ಜೊತೆಗೆ ಸರ್ ಇರೋ ವಿಷಯನೇ ಏನಿರೋದು ಅದ್ರ ಜೊತೆಗೆ ನನ್ನ ಅಲ್ಲಲ್ಲ ಅದ್ರ ಜೊತೆಗೆ ಟೋಟಲ್ ಹೃದಯದ 4 ಕೊನೆ, ಇನ್ನು 3 ಕೊನೆಯಲ್ಲಿ ಇವರೆಲ್ಲರೂ ಇನ್ನು 3 ಕೊನೆ ಎಲ್ಲರಿಗೂ ಬಿಟ್ಕೊಟ್ಟಿದ್ದೀನಿ. ಒಂದೇ ಒಂದು ಕೊನೆ ಪ್ರಶ್ನೆ, ಈ 4 ಜನ ನಾವು ಫೀಮೇಲ್
ಸೀರಿಯಲ್ ಅಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಹೆಸರು ಕೊಡೋದಾದ್ರೆ ಏನಂತ ಹೇಳ್ತೀರಾ ಸರ್? ಯಾವ ಊರಿಗೆ ಅಥವಾ ಅಲ್ಲ ಇವ್ರದ್ದು ಪ್ರಶ್ನೆ ಆಗಿದೆ, ಇವ್ರನ್ನ ಬಿಟ್ಬೋಣ. ಇವ್ರದ್ದು ಆಗಿದೆ. ಇವ್ರು 3 ಜನ. ನಾನು ಆಕ್ಚುಲಿ ಇವ್ರು 3 ಜನ 3 ರೋಸಸ್ ಅಂತ ಕರೆಯೋದು ಯಾವಾಗಲೂ ಸೆಟ್ ಅಲ್ಲಿ. ಸೊ ಬಣ್ಣ ರುಚಿ ಶಕ್ತಿ ಅಂತ 3 ರೋಸಸ್ ಅಂತಾನೆ ಕರೆಯೋದು. ಯಾಕಂತಂದ್ರೆ ಅಮ್ಮ ಕೇಳ್ತಿದಾರೆ ನಾವೇನು ಅಂತ. ಇಲ್ಲ ಅಮ್ಮ ಹೇಗಂತಂದ್ರೆ, ಅಮ್ಮ ಈ ಸೆಟ್ ಅಲ್ಲಿ ಆಲದ ಮರ ಇದ್ದಾಗ ನಾವೆಲ್ಲ ಅವರ ನೆರಳಲ್ಲಿ ಇರ್ತೀವಿ. ಸೊ ಆಲದ ಮರ ಅವ್ರು ಇರ್ತಾರೆ ನಮ್ಮ ಸೆಟ್ ಅಲ್ಲಿ, ನಾವೆಲ್ಲ ಹಣ್ಣುಗಳು ಸರ್. ಸೊ ಆಲದ ಮರ ತರ ಅವ್ರು ಇರ್ತಾರೆ, ಹಿರಿಯರಾಗಿ ನಮ್ಗೆ ಮಾರ್ಗದರ್ಶನ ಮಾಡ್ತಾರವರು. ಜೊತೆಗೆ ಅವರಷ್ಟು ಹಿರಿಯರಾಗಿದ್ರು ಕೂಡ ಸೇಮ್ ನಾವು ಏನಿರ್ತೀವಲ್ಲ ನಮ್ಮ ಮನಸ್ಥಿತಿ ತಕ್ಕಂತೆನೆ ಅವರು ತಮಾಷೆ ಮಾಡ್ಕೊಂಡು ನಮ್ಮ ಜೊತೆಗೆ ಬೆರೀತಾರೆ ಹೊರತು ಹಿರಿಯರು ಅಂತ ಯಾವುದೇ ರೀತಿ ಅವರು ತೋರಿಸ್ಕೊಡಲ್ಲ. ಜೊತೆ ನಮ್ಮ ಜೊತೆ ಹಾಗಿರೋದಿಲ್ಲ, ತುಂಬಾ ಚಿಕ್ಕವರಾಗಿ ನಮ್ಮ ಜೊತೆಗೆ ಇರ್ತಾರೆ ಅವರು. ಸೊ ಹಾಗಾಗಿ ನಮ್ಗೆ ಅವರು ಅಂದ್ರೆ ಅಜ್ಜಿ ಅಥವಾ ಅಮ್ಮ ಅನ್ನುವಂಥದ್ದೇ ಮರ್ತು ಬಿಡ್ತೀವಿ ನಾವು ಮಾತಾಡುವಾಗ. ನಮ್ಗೆ ಅಂದ್ರೆ ಆಮೇಲೆ ಗೊತ್ತಾಗತ್ತೆ, ಓ ಇವ್ರು ಪಕ್ಕದಲ್ಲಿ ಇದಾರಲ್ಲ ಅಂತ. ಸೊ ಅಷ್ಟು ಬೆರೀತಾರೆ ಅವ್ರು ನಮ್ಮ ಜೊತೆ. ಸೊ ಇಷ್ಟು ಸರ್, ಥ್ಯಾಂಕ್ ಯು. ನೋಡಿ, ಈ ವಿಚಾರಕ್ಕೇನೆ ನಮಗೆ ನಿರ್ದೇಶಕರಂದ್ರೆ ಬಹಳ ಆತ್ಮೀಯರು. ಈಗ ಸರ್ ಹೇಳ್ದಂಗೆ ನಮ್ಮ ಎಲ್ಲ ವಿಚಾರದಲ್ಲೂ ಸರ್ ನಮ್ಮನ್ನ ಜೊತೆಯಲ್ಲಿ ತಮಾಷೆ ಮಾಡ್ತಾ ಕರ್ಕೊಂಡು ಹೋಗೋದು ಒಂದು ಕಡೆ ಆದರೆ, ನಿರ್ದೇಶಕರು ನಮಗೆ ಏನೂ ಸಮಸ್ಯೆ ಆಗದೆ ಎಲ್ಲರನ್ನೂ ತೂಗಿಸ್ತಾ ತಮಾಷೆ ಮಾಡ್ತಾ ಟೈಮ್ ಹೋಗೋದು ಗೊತ್ತಾಗಲ್ಲ. ಬಹುಶಃ ಈ ಸೆಟ್ ಇಷ್ಟು ಆರಾಮಾಗಿ ಖುಷಿಯಾಗಿ ನೀವೇನು ನೋಡ್ತಿದ್ದೀರ ಅಂದರೆ ಅದಕ್ಕೆ ಮೂಲ ನಮ್ಮ ನಿರ್ದೇಶಕರೇ. ಅವರಿಂದ ಅದು ಬೈ ಬರ್ತಾಯಿದೆ. ಸೊ ಹಾಗಾಗಿ ಅವರು ನಮ್ಮನ್ನೆಲ್ಲ ಆರಾಮಾಗಿ ಖುಷಿಯಾಗಿ ಇಡ್ತಾ ಜಯಲಲಿತಾ ಇನ್ನೂ ಮುಂದೆ ಸಾಗಿಸ್ತಾ ಒಳ್ಳೆ ಜನರ ಅಭಿಮಾನ ಗಳಿಸುತ್ತೆ ಅಂತ ನಾವೆಲ್ಲರೂ ನಂಬಿ ಕೆಲಸ ಮಾಡ್ತಿದ್ದೀವಿ. ಥ್ಯಾಂಕ್ ಯು ಎಲ್ಲ ಪ್ರೇಕ್ಷಕರಿಗೆ, ನೋಡ್ತಿರುವಂಥ ಇಷ್ಟಪಡ್ತಿರಲ್ಲ ಪ್ರೇಕ್ಷಕರಿಗೆ ಥ್ಯಾಂಕ್ ಯು. ಹಾಂ, ನಮ್ಮ ಗಂಡನ ಮಾತಾಡ್ಸೋಣ. ಇಲ್ಲ, ಅವರು ಸ್ವಲ್ಪ ಮಾತಾಡಬೇಕು. ಹೇಳಿ ಗಂಡ, ಹೇಳಿ ಯಜಮಾನ್ರೆ. ಏನ್ ಹೇಳು. ಈ 3 ಹೊತ್ತು ದೊರೆ ಅಂತ ಇರ್ತೀಯ. ನನಗಂತ ಅದು ಕನ್ಸಲ್ಲೆಲ್ಲ ಬರ್ತಾ ಇರುತ್ತೆ ಒಂದೊಂದ್ಸಲಿ. ಯಾರೋ ಎಚ್ಚರ ಆಗ್ಬಿಟ್ಟು ಯಾರೋ ಕರೆದ್ರಲ್ಲ ಅಂತ. ಇಲ್ಲ, ಆಕ್ಚುಲಿ ನಾನ್ ಕರೆದು ಸೆಟ್ಟಲ್ಲೆಲ್ಲ ಮಲ್ಗಲ್ಲಪ್ಪ ನಾನು. ತುಂಬಾ ಡೆಡಿಕೇಟೆಡ್ ಆರ್ಟಿಸ್ಟ್. ಮಲ್ಗೋದು ಅದು ಇದು ಎಷ್ಟು ಸಿನ್ಸಿಯರ್ ಅಂದ್ರೆ, ಬಂದು ಫಸ್ಟ್ ಸೀನ್ ಮಾಡಿದ ತಕ್ಷಣ 11:30 ಹೋಗಿ ಮಲಗಿದವನು 3:30 ಊಟಕ್ಕೆ ಕೇಳ್ತಾನೆ. ಸುಳ್ಳು ಸಂಜೆ ಮಧ್ಯಾಹ್ನ ಮಲಗ್ತಾನೆ. ರಾತ್ರಿ ಹೋಗ್ಬೇಕಾದ್ರೆ 7 ಗಂಟೆಗೆ ಬಾಯ್ ಅನ್ಕೊಂಡು ಹೋಗ್ತಾನೆ. ಯಾಕೆ ಹೇಳಿ ಒಂದು ಸೀನಲ್ಲಿ ನಂದು 3 ಡೈಲಾಗ್ ಇದ್ರೆ ಇವ್ರದ್ದು 30 ಡೈಲಾಗ್ ಇರುತ್ತೆ. ನನಗೇನು ಕೆಲಸ ಇರಲ್ಲ ಅಂತ. ಅದಕ್ಕೆ ಏನ್ ಮಾಡೋದು ಫ್ರೀ ಟೈಮಲ್ಲಿ? ಮತ್ತೆ ಯಾಕೆ ಹೇಳ್ದೆ ಮೊದ್ಲು ಮಲಗಲ್ಲ ಬಿಟ್ಕೊಡ್ಬಾರ್ದು, ಅದು ಬಿಟ್ಕೊಡ್ಬಾರ್ದು. ಸರಿ, ಮಲಗಲ್ಲ, ಸಾರಿ. ಎಸ್, ಈಗ ಅತ್ತೆ ಸೊಸೆ ಜಗಳ ಒಂದು ಡಿಫ್ರೆಂಟಾಗಿ ಮೂಡ್ ಬರ್ತಾ ಇರೋವಂಥದ್ದು. ಸೊ ನಿಮ್ಮ ಅತ್ತೆನ ಹೆಂಗೆ ಮಾತಾಡ್ತೀವಿ ಅಂತ ಇಲ್ಲಿ ನೋಡಿದ್ರೆ ಸೈಲೆಂಟ್ ಆಗಿದ್ರೆ, ಅಲ್ಲಿ ನೋಡಿದ್ರೆ ಆನ್ ಸ್ಕ್ರೀನ್ ಅಲ್ಲಿ ಆರ್ಭಟ ಅಯ್ಯೋ, ಮಾಡ್ತಾರೆ. ನಾವ್ ಯಾವಾಗ್ಲೂ ಹೀಗೆ ಇರ್ತೀವಿ, ತುಂಬಾ ಕೂಲ್ ಆಗಿ, ತುಂಬಾ ಕಾಲ್ ಎಳ್ಕೊಂಡು ತಮಾಷೆಯಾಗಿ ಇರ್ತೀವಿ. ಅಡಿಗೆ ಮಾಡ್ಕೊಂಬರೋ. ನನಗೆ ಎಷ್ಟೋ ಸಲ ಶಾಕ್ ಆಗತ್ತೆ. ಸರ್ ಹೆಂಡ್ತಿನೇ ಅತ್ತೆ ಮಾಡ್ಬಿಟ್ರಲ್ಲ ಸರ್. ಅಪರೂಪಕ್ಕೆ ನನ್ನ ಗಂಡ ಹೊಗಳ್ತಾ ಇದಾರೆ, ಕೇಳಿಸ್ಕೊಳ್ಳಿ. ಅಪರೂಪಕ್ಕೆ ಎಲ್ಲರೂ ಒಳ್ಳೆ ಅಡಿಗೆ ಮಾಡ್ಕೊಂಬರ್ತಾರೆ. ಇವಳು ಒಳ್ಳೆ ಕುಕ್ಕು, ಇವಳು ನಮ್ಮ 4 ಜನ. ಅಮ್ಮ ನೀವು ಏನು ಕೊಟ್ಟೇ ಇಲ್ಲ. ನಾನು ಹಲ್ವಾ ತಂದಿಲ್ವಾ? ಕೊಂಡ್ಕೊಂಡು ತಂದ್ರು ಚೆನ್ನಾಗಿದೆ. ಕೊಂಡ್ಕೊಂಡು ತಂದಿದ್ದೀನಿ. ಹೇಳಿ ಅತ್ತೆ. ಏನ್ ಹೇಳಿ, ಅದೇ ಇವಾಗ ಏನ್ ನೋಡಿದ್ರೋ ಇದೇ ತರ ನಾವು ಸೆಟ್ಟಲ್ಲಿ ಇರ್ತೀವಿ. ಸೀನ್ ಅಂತ ಬಂದಾಗ ಮಾತ್ರ ಟಕಾಫರ್ ಇರುತ್ತೆ ಅಷ್ಟೇ. ನನಗೆ ಎಷ್ಟೋ ಸಲ ಬೇಜಾರಾಗ್ತಿರುತ್ತೆ, ತುಂಬಾ ಬೈತೀನಿ, ತುಂಬಾ ಹೀಯಾಳಿಸ್ತೀನಿ, ಬೇಜಾರಾಗ್ತಿರುತ್ತೆ ಅಷ್ಟೇನಾ? ಸುಳ್ಳು ಚೆನ್ನಾಗಿ ಮಾಡ್ದೆ ಅಲ್ವಾ ನಾನು ಅಂತಿರ್ತಾರೆ. ಸೀನ್ ಚೆನ್ನಾಗಿ ಮಾಡ್ದೆ, ಹೌದು ಖುಷಿ ಆಗುತ್ತೆ. ಹಂಗೆ ಯಾವತ್ತು ಹೇಳಿದ್ರು ಅಮ್ಮ, ನಾನು ನಮ್ ಡೆಡಿಕೇಶನ್ ಹಂಗೆ. ಕ್ಯಾಮ್ರಾ ಮುಂದೆ ರಿಯಲ್ ಆಗಿ ಬೇಷಿಸ್ತಾ ಇರ್ತೀವಿ. ಇಬ್ರದೇ ಒಂದೊಂದ್ಸಲ ಸೀನ್ ಇತ್ತು ಅಂದ್ರೆ ಸೀನ್ ಪೇಪರ್ ತಗೊಂಡು ಇಬ್ರು ಕೂತ್ಕೊಂಡು ಅಲ್ಲೇ ಹೇಳ್ಕೊತಾ ಇರ್ತೀವಿ. ಅಂದ್ರೆ ರಿಹರ್ಸಲ್ ಮಾಡ್ಕೊಂಬೇಡ, ಅಲ್ಲಿ ಹಿಂಗ್ ಬರ್ಲಿ ಅಂತ ಅನ್ಕೊಂಡು ಮಾಡ್ತಾ ಇರ್ತೀವಿ. ಮನವಿ ಕೊಟ್ಟಿದ್ದೀನಿ ನಿರ್ಮಾಪಕರಿಗೆ, ಎಲ್ರಿಗೂ ಒಂದಿಷ್ಟು ಹತ್ತಿ ತಂದು ಕೊಟ್ಬಿಡಿ, ಇಟ್ಕೊಂಡ್ಬಿಟ್ಟು ಕೇಳ್ತಾ ಅಂದ್ರೆ ಏನು ಕೇಳಬಾರ್ದು. ನನ್ನ ಪಾತ್ರ ಹಂಗಿದೆ. ಮೈಕ್ ಹಾಕೊಂಡ್ರು ನಾವು ವಾಯ್ಸ್ ಬರಲ್ಲ, ಮೈಕ್ ಹಾಕೊಂಡ್ರೇನೆ ವಾಯ್ಸ್ ಅಂಡರ್ ಪ್ಲೇ ಮಾಡ್ತಿದೀವಿ ಅಂತಾರೆ. ರಿಯಾಕ್ಷನ್ ಅಂಡರ್ ಪ್ಲೇ ಅದೇ ಇರುತ್ತೆ, ಇನ್ನೇನು ಇರಲ್ಲ. ಅದ್ಭುತ ನಟಿ.
ನಾವೆಲ್ಲ ಹೆಂಗ್ ಮಾಡ್ತೀವಿ ಅಂತ ನೋಡ್ತಿರೋರಿಗೆ ಗೊತ್ತಾಗುತ್ತೆ ಆಡಿಯನ್ಸಿಗೆ. ಎಸ್, ಈಗ ಒಂದು ಟಾಸ್ಕ್ ಕೊಡ್ತಾ ಇನ್ನೊಂದು ಟಾಸ್ಕ್. ಈಗ ಅದು ನಿಮ್ಮ ಸ್ಟೆಪ್ ಆಯ್ತು. ಮನ್ಸಲ್ಲೇ ಯಾವ್ದಾದ್ರು ಕಾಮಿಕ್ ಬರುವಂತದ್ದು ಒಂದು ಸಿನಿಮಾ ಹೆಸರನ್ನ ಇಟ್ಕೋಬೇಕು. ಯಾವುದು ಕೂಡ ರಿವೀಲ್ ಮಾಡಂಗಿಲ್ಲ. ನಾನು ಆಸೆ ಸೀರಿಯಲ್ ಸೆಟ್ಗೆ ಹೋದಾಗ್ಲೂ ಕೂಡ ಇದನ್ನ ಆಗ್ತಿದೆ. ಬಟ್ ನಿಮ್ಮ ಮಧ್ಯೆ ಹೆಂಗ್ ಬರುತ್ತೆ ಅಂತ ನೋಡೋಣ. ಒಂದು ಸಿನಿಮಾ ಹೆಸರನ್ನು ನೀವು ಮನಸ್ಸಲ್ಲಿ ಇಟ್ಕೊಂತೀರಾ, ನಾನೊಂದು ವರ್ಡ್ ಹೇಳ್ತೀನಿ, ಅದನ್ನ ಆ ವರ್ಡ್ನ ಹೇಳಿ ಆ ಸಿನಿಮಾದ ಹೆಸರನ್ನ ಹೇಳಬೇಕು. ಓಕೆನಾ? ಕಾಮಿಕ್, ಬಟ್ ದೇವ್ರಿಗೆ ಇವ್ರದೆಲ್ಲ ಬೇಡ. ಕಾಮಿಡಿ ಮೂವೀಸ್ದು ಸಿನಿಮಾ ಟೈಟಲ್ ಹೆಸರು. ನೋಡಿ, ಇದರಲ್ಲಿ ಅತ್ಯಂತ ಕಲ್ಲೆಕ್ಕ ಇದು ಪ್ರತಿಭೆ ಇರೋದು ನನ್ನ ಮುದ್ದಿನ ಸೊಸೆಗೆ. ಸೊಸೆ. ಸಾರಿ, ಸೊಸೆಗೆ. ನಾನು ಗೆಸ್ ಓಕೆನಾ? ರೆಡಿ ಇದ್ದೀರಾ? ಇಟ್ಕೊಂಡಿದ್ದೀರಾ? ಎಲ್ಲರೂ ಇಟ್ಕೋಬೇಕಾ? ಎಲ್ಲರೂ ಒಂದೊಂದು ಸಿನಿಮಾ ಹೆಸರನ್ನ ಇಟ್ಕೋಬೇಕು. ನಾನು ಅಂತಿಮವಾಗಿ ಅವ್ರು ಇಟ್ಕೋತಾರೆ. ಯಾವ್ದಾದ್ರು ಒಂದು. ಸರ್ ಬನ್ನಿ ಇಲ್ಲಿ. ಅಲ್ಲ, ಹೋದ್ರೆ 10,000 ರೂಪಾಯಿ ಫೈನು. ಹುಡುಗಿ ಕಾಲ್ ಮಾಡ್ತಾ ಇದಾರಂತೆ. ಸ್ಪೀಕರ್ ಆನ್ ಮಾಡಿ ನೋಡಿ. ಸರ್ ಮನ್ಸಲ್ಲಿ ಇಟ್ಕೊಂಡಿದಾರಲ್ಲ ಎಲ್ರು? ಜಸ್ಟ್ ನಿಮ್ಮ ಒಂದು ಸಿನಿಮಾದ ಹೆಸರುಗಳನ್ನ ಮಾತ್ರ ಹೇಳಬೇಕು ಅಷ್ಟೇನೆ. ಓಕೆ, ನಾನು ನಿಮ್ಗೆ ಕೊಡ್ತಿರೋವಂಥದ್ದು ವರ್ಡ್ ಏನಂತಂದ್ರೆ, ಎಲ್ರಿಗೂ ಇದೇ ವರ್ಡ್ ಕಂಟಿನ್ಯೂ ಆಗುತ್ತೆ. ಪಂಚಾಯ್ತಿ ಪರಮೇಶಿ ಪಂಚೆಯೊಳಗೆ ಅಂತ ಹೇಳ್ಬಿಟ್ಟು ನಿಮ್ಮ ಮನಸ್ಸಲ್ಲಿರುವಂತಹ ಒಂದು ಸಿನಿಮಾದ ಹೆಸರನ್ನ ಹೇಳಬೇಕು. ಪಂಚಾಯಿತಿ ಪರಮೇಶ್ವರಿ ಪಂಚೆಯೊಳಗೆ. ಪರಮೇಶ್ವರಿ ಅಲ್ಲ, ಪರಮೇಶಿ. ಪಂಚಾಯ್ತಿ ಪರಮೇಶಿ. ಪಂಚಾಯತಿ ಪರಮೇಶಿ ಪಂಚೆಯೊಳಗೆ. ಹಾ, ಪರಮೇಶಿ ಸರ್, ಪಂಚೆಯೊಳಗೆ. ಹತ್ರ ಇದಿರ್ಲಿನಾ? ಓಕೆ, ಎಸ್ ಸರ್. ಈಗ ಜಯಲಲಿತಾ ಸೀರಿಯಲ್ನ ನಿರ್ದೇಶಕರಾಗಿರುವಂಥ ದರ್ಶಕ್ ಸರ್ ಇಂದ ಶುರು ಮಾಡ್ತಾ ಇದ್ವಿ. ಇದು ಸುಮನ್ ಟಿವಿ ಕನ್ನಡದ ಒಂದು ದರ್ಶಿತ್ ಸರ್. ಓಕೆ, ನಾನು ಹೆಸರೇ ಮರ್ತೋಗ್ಬಿಡ್ತಾ ಇದ್ದೀನಿ. ಅಂದ್ರೆ ಇಲ್ಲಿಗೆ ಬಂದ್ರೆ ಹಳೆದೆಲ್ಲ ಮರ್ತೋಗ್ಬಿಡ್ತಾ ಇದ್ದೀನಿ. ಸೊ ಹಾಗಾಗಿ ಓಕೆನಾ? ಎಸ್ ಸರ್. ಸುಮನ್ ಟಿವಿ ಕನ್ನಡ ಟಾಸ್ಕ್ಗೆ ನೀವು ರೆಡಿನಾ ಸರ್? ರೆಡಿ ಸರ್. ಎಸ್ ಸರ್. ಸ್ವಲ್ಪ ಬ್ರೋ ಎಲ್ಲ ಸ್ವಲ್ಪ. ಓಕೆ, ಇಟ್ಕೊಂಡಿದ್ದೀರಾ ಮನಸ್ಸಲ್ಲಿ? ಪಂಚಾಯ್ತಿ ಪರಮೇಶಿ ಪಂಚೆಯೊಳಗೆ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿರುವಂತಹ ಒಂದು ಸಿನಿಮಾದ ಟೈಟಲ್ ಹೆಸರನ್ನ ಹೇಳಬೇಕು. ಪಂಚಾಯಿತಿ ಪರಮೇಶಿ ಪಂಚೆಯೊಳಗೆ ಕುರಿಗಳು ಸರ್, ಕುರಿಗಳು. ಎಸ್. ಪಂಚಾಯಿತಿ ಪರಮೇಶಿ ಪಂಚೆಯೊಳಗೆ ಬಂಡ ನನ್ನ ಗಂಡ. ಪಂಚಾಯಿತಿ ಪರಮೇಶಿ ಜೋರಾಗಿ ಮೇಡಮ್. ಪಂಚೆಯೊಳಗೆ ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್. ಮೇಡಮ್ ಇನ್ನೊಂದ್ಸಲ ರಿಪೀಟ್ ಮಾಡಿ ಅದು ಸ್ಟಾರ್ಟಿಂಗ್ ಇಂದ. ಪಂಚಾಯಿತಿ ಪರಮೇಶಿ ಪಂಚೆಯೊಳಗೆ ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು. ಎಸ್ ಮ್ಯಾಮ್. ಪಂಚಾಯಿತಿ ಪರಮೇಶಿ ಪಂಚೆ ಒಳಗೆ ತರ್ಲೆ ನನ್ನ ಮಗ. ಎಸ್, ಜಯಲಲಿತಾ ಅವ್ರ ಟಾಸ್ಕ್ ಈಗ ಏನ್ ಬರಬಹುದು? ಹೌದು, ಕಾಮಿಡಿಯಾಗಿ ಹೇಳಿ, ಸೀರಿಯಸ್ ಬೇಡ. ಅದಕ್ಕೆ ಹಳೇದೇಳೋಣ. ಪಂಚಾಯ್ತಿ ಪರಮೇಶಿ ಪಂಚೆಯೊಳಗೆ ಸೂಫ್ರಂಸು. ಇಲ್ಲಿ ಕುರಿಗಳ ಜಾಗದಲ್ಲಿ ಕಥೆಗಳು. ಎಸ್ ಮ್ಯಾಮ್. ಏನು ಪಂಚಾಯಿತಿ ಪರಮೇಶಿ ಪಂಚೆಯೊಳಗೆ ರಾಮ ಶ್ಯಾಮ ಭಾಮ. 3 ಜನ. ಎಸ್ ಸರ್. ಸುನೀಲ್ ಸರ್. ಪಂಚಾಯಿತಿ ಪರಮೇಶ್ವಿ ಪಂಚೆಯೊಳಗೆ ಇಬ್ಬರ ಹೆಂಡರ ಮುದ್ದಿನ. ಕಂಟಿನ್ಯೂ ಮಾಡಿ. ಕರೆಕ್ಟ್ ತಾನೆ? ಹೇಳಿ. ಪಂಚಾಯಿತಿ ಪರಮೇಶಿ ಪಂಚೆಯೊಳಗೆ ಇಬ್ಬರ ಹೆಂಡರ ಮುದ್ದಿನ ಪೊಲೀಸ್. ಇಬ್ರೇ ಹೆಂಡ್ತಿ. ಇಬ್ರೇನಾ? ಪಂಚಾಯಿತಿ ಪರಮೇಶಿ ಪಂಚೆಯೊಳಗೆ ವಿಕ್ಟ್ರಿ. ಎಸ್ ಅಮ್ಮ, ಈಗ ನಿಮ್ಮ ಸರದಿ. ಸಾರಿ ಸರ್, ನಾನು ನಿಜವಾಗ್ಲೂ ಸಿನಿಮಾನೇ ನೋಡೋದಿಲ್ಲ. ನಾನು ಹಳೇದು ನನ್ನ ನೆನಪಿದ್ದದು ಅಂತ ಹೇಳ್ತೀನಿ. ಪಂಚಾಯಿತಿ ಪರಮೇಶಿ ಪಂಚೆಯೊಳಗೆ ಗುರು ಶಿಷ್ಯರು. ನಾನು ನೋಡೋದೇ ಇಲ್ಲ ಸಿನಿಮಾ. ಅಷ್ಟೊತ್ತು ಕೂತ್ಕೊಳ್ಳೋಕೆ ಟೈಮೇ ಇರೋದಿಲ್ಲ ಸರ್.
ಅದು ಚಿಕ್ಕದಿರುವಾಗ ನೋಡಿ, ಚಿಕ್ಕದಿರುವಾಗ ನೋಡಿ. ಅನುಭವ ಅಂತ ಹೇಳ್ಬಿಡ್ಬೇಕಾಯ್ತು ಸರ್ ನಾವು. ಅಯ್ಯೋ ನಾವು ಅದೇ ಇವಾಗ ಟೈಮೇ ಇರುವುದಿಲ್ಲ, ಈ ಸಂಸಾರ ತಾಪತ್ರಯಗಳೊಳಗ್ತಾ ಅದೇನೆ ಆಯ್ತಾ. ಎಸ್, ಎನಿವೆ ಥ್ಯಾಂಕ್ ಯು ಸೋ ಮಚ್. ಹೆಂಗನ್ನಿಸ್ತು ನಮ್ಮ ಸುಮನ್ ಟಿವಿ ಬಂದಿದ್ದು ಜಯಲಲಿತಾ ಸೀರಿಯಲ್ ಸೆಟ್ಗೆ? ಹಂಗೇನೆ ನಿಮ್ಮ ಚಿಕ್ಕದಾಗಿ ಒಂದು ಒಪಿನಿಯನ್ ಶೇರ್ ಮಾಡಿಬಿಟ್ರೆ ಎಲ್ಲ ತುಂಬ ವೀಕ್ಷಕರು. ಖುಷಿ ಆಯ್ತು, ನಮಗೆಲ್ಲ ಖುಷಿ ಕೊಟ್ರಿ. ಈ ವರ್ಕ್ ಟೆನ್ಷನಲ್ಲಿ ನಾವು ನಮ್ಗೊಂಥರ ಎನರ್ಜಿ ಬಂದ ಹಾಗಾಯ್ತು. ಯಾಕಂದ್ರೆ ತಮಾಷೆಯಿಂದ ಅದು ಇದು ನಾವೆಲ್ಲ ಏನೇನೋ ನಮ್ಮ ಮನದಾಳದ ಇದು ಅನುಭವಗಳನ್ನೆಲ್ಲ ಹೇಳ್ಕೊಂಡು ನಮ್ಗೆ ಖುಷಿ ಆಯಿತು. ಅಂತೂ ಟೈಮ್ ಚೆನ್ನಾಗಿ ಪಾಸ್ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಸುಮನ್ ಟಿ ವಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಲಾಂಚ್ ಟೈಮಲ್ಲೂ ನೀವು ಬಂದು ತುಂಬ ಸಪೋರ್ಟ್ ಮಾಡಿದ್ರಿ. ಇವಾಗಲೂ ಕೂಡ ಒಂದು ಸ್ಪೆಷಲ್ ಸೆಗ್ಮೆಂಟ್ ನಡೀತಿರ್ಬೇಕಾದ್ರೂ ಬಂದು ಸಪೋರ್ಟ್ ಮಾಡ್ತಾಯಿದ್ದೀರಾ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ನಮ್ಮ ಸೀರಿಯಲ್ನ ಇನ್ನೂ ರೀಚ್ ಜಾಸ್ತಿ ಹೋಗಲಿ ನಿಮ್ಮ ಚಾನಲಿಂದ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸುಮನ್ ಟಿ ವಿ ಓಕೆ, ಸುಮನ್ ಟಿ ವಿಯವರೇ, ನೀವು ಬಂದದ್ದಕ್ಕೆ ನಮ್ಮ ಸೆಟ್ಟಲ್ಲಿ ಕೆಲವೊಂದು ರಹಸ್ಯಗಳು ಇದ್ದವು, ಅವು ಎಲ್ಲರಿಗೂ ಗೊತ್ತಾಯಿತು. ಭಾಳ ಸಂತೋಷ ಆಯಿತು. ಆಮೇಲೆ ದಿನ ನಾವೇನು ನಗ್ತಾ ಇದ್ವಿ ಅದ್ರ ಜೊತೆಗೆ ಇನ್ನೂ ಜಾಸ್ತಿ ನಕ್ಕಿದ್ದೀವಿ. ಸೊ ಥ್ಯಾಂಕ್ ಯು ಸರ್, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸುಮನ್ ಟಿ ವಿ. ಇಷ್ಟೊತ್ತು ನಮ್ಮ ಜೊತೆ ನೀವು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ರಿ ಆ್ಯಂಡ್ ತುಂಬ ಫನ್ ಮಾಡಿಸಿದ್ರಿ. ಆ್ಯಕ್ಚುಲಿ ಆಫ್ ಸ್ಕ್ರೀನಲ್ಲೂ ಹೀಗೆ ಇರ್ತೀವಿ, ಬಟ್ ನಮ್ಮ ವೀಕ್ಷಕರಿಗೆ ಅದು ಗೊತ್ತಾಗ್ತಿರ್ಲಿಲ್ಲ. ಆನ್ ಸ್ಕ್ರೀನಲ್ಲಿ ನಮ್ಮನ್ನು ಏನು ಪಾತ್ರಗಳಾಗಿ ನೋಡ್ತಾ ಇದ್ರು, ಬಟ್ ಆಫ್ ಸ್ಕ್ರೀನಲ್ಲಿ ನಾವು ಎಷ್ಟು ಫನ್ ಮಾಡ್ತಿದ್ದೀವಿ ಅಂತ ನಿಮ್ಮಿಂದ ಆ್ಯಕ್ಚುಲಿ ನೋಡೋ ಥರ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸುಮನ್ ಟಿ ವಿ. ಸುಮನ್ ಟಿವಿ ಕನ್ನಡ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಸುಮನ್ ಟಿ ವಿ ಕನ್ನಡ. ನಮ್ಮ ಜಯಲಲಿತಾ ಸೀರಿಯಲ್ ಇಷ್ಟು ಓಡ್ತಿದೆ, TRP ಚೆನ್ನಾಗಿ ಬರ್ತಿದೆ ಅಂದರೆ ಒನ್ ಆಫ್ ದಿ ರೀಸನ್ ಕೂಡ ಮೀಡಿಯಾನೇ. ಬಿಕಾಸ್ ಅಷ್ಟು ಚೆನ್ನಾಗಿ ಆಡಿಯನ್ಸಿಗೆ ರೀಚ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿಗೆ ಬಂದು ಎಲ್ಲನೂ ನಗಿಸಿ ಆಟ ಆಡಿಸಿ ಇನ್ನೂ ಖುಷಿ ಆಯಿತು. ಥ್ಯಾಂಕ್ ಯು. ಥ್ಯಾಂಕ್ ಯು ಸುಮನ್ ಟಿ ವಿ ಕನ್ನಡ. ನೋಡಿದ್ರಾ, ಇದೇ ಥರ ನಗಿಸ್ತಾ ಇರ್ತಾರೆ, ಅವರು ನಗ್ತಾ ಇರ್ತಾರೆ. ಖುಷಿ ಆಯಿತು ನೀವು ಬಂದಿದ್ದು. ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಮುಖ್ಯ, ಸಪೋರ್ಟ್ ಕೊಡ್ತಾ ಇದ್ದೀರಾ. ಇದಕ್ಕೂ ಮುಂಚೆ ಒಂದು ಸೀರಿಯಸ್ ಸೀನ್ ಮಾಡ್ತಾ ಇದ್ವಿ, ನಾನು ಕಿರ್ಚೋದು ಕೂಗೋದು ಎಲ್ಲ ಇತ್ತು. ಅದಾಗ್ತಿದ್ದಂಗೆ ಇದೊಂದು ಕಾಮಿಡಿ ನಡೀತಲ್ವ, ಅದೆಲ್ಲ ಒಂಥರ ರಿಫ್ರೆಶ್ ಅಂತ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸುಮನ್ ಟಿ ವಿ ಕನ್ನಡ. ಸೊ ಖುಷಿ ಆಗ್ತಿದೆ. ಎಲ್ಲನೂ ಹೇಳಿದ್ದಾರೆ, ಎಲ್ಲರ ಮನಸ್ಸಲ್ಲಿ ಏನಿದೆ ಎಲ್ಲರೂ ಸಹ ಹೇಳಿದ್ದಾರೆ. ಸೊ ನಾನು ಸಹ ನಿಮಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಸೊ ಈ ಥರನೇ ನಮ್ಮನ್ನು ಬೆಳೆಸಿ, ಹಾಗೆ ನಮ್ಮ ಇನ್ನು ಜಯಲಲಿತಾ ಇದೆ ಅದು ಎಲ್ರಿಗೂ ರೀಚ್ ಆಗೋ ಥರ ಮಾಡಿ. ತುಂಬ ಖುಷಿಯಾಗುತ್ತೆ ನೀವು ನಮ್ಮ ಸೆಟ್ಟಿಗೆ ಬಂದು ನಮ್ಮ ಜೊತೆ ನೀವು ಸಹ ಮಿಂಗಲ್ ಆಗಿ ನಮ್ಮನ್ನು ಕೂಡ ನಗಿಸಿ ನೀವು ಕೂಡ ನಕ್ಕಿದ್ದು ತುಂಬ ಖುಷಿ ಆಗ್ತಿದೆ. ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸುಮನ್ ಟಿ ವಿ. ನೀವು ನಮ್ಮ ಲಂಚಾರಲ್ಲಿ ಬಂದು ಎಲ್ಲಿ ಬೋರ್ ಮಾಡಿ ನಮಗೆ ಊಟಕ್ಕೆ ಲೇಟ್ ಮಾಡಿಬಿಡ್ತೀರೋ ಅಂದ್ಕೊಂಡ್ವಿ. ಇನ್ಫ್ಯಾಕ್ಟ್ ಅದಕ್ಕೆ ನಾವು ಬರಲಿಲ್ಲ ಇನಿಷಿಯಲಿ. ಬಟ್ ನೀವು ಮಾಡಿದ ಆ್ಯಕ್ಟಿವಿಟಿ ನಿಜವಾಗ್ಲೂ ಎಲ್ಲರೂ ಲೈವ್ಲಿ ಆಗಿ ಇಟ್ಕೊಂಡು ಬೋರ್ ಆಗಿದೆ, ನಾರ್ಮಲ್ ಇಂಟರ್ವ್ಯೂ ಆಗಿದೆ, ಎಲ್ಲರನ್ನೂ ಖುಷಿಯಾಗಿ ನಮ್ಮನ್ನು ಓಪನ್ ಅಪ್ ಮಾಡಿಸಿ ಆ ಸ್ಮೈಲ್ ತೊಗೊಂಬಂದ್ರಿ. ಥ್ಯಾಂಕ್ ಯು ಸೊ ಮಚ್. ಇಂಥದೇ ಪ್ರಯತ್ನ ನಿಮ್ಮಿಂದ ಆಗ್ತಾ ಇರಲಿ. ನಮ್ಮನ್ನು ಇಷ್ಟು ಚೆನ್ನಾಗಿ ತಲುಪಿಸೋದಕ್ಕೆ ನೀವು ನಿಮ್ಮ ಪ್ರಯತ್ನ ನಮಗೆ ತುಂಬ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಸುಮನ್ ಟಿ ವಿ. ಗುಡ್ ಲಕ್ ನಿಮಗೂ. ಓಕೆ, ಇದಕ್ಕಿದ್ದಾಗೆ ಬಂದು ನಮ್ಮ ಸೆಟ್ಟಿಗೆ ಭೇಟಿ ಕೊಟ್ಟು ಎಲ್ಲರ ಮುಂದೆ ನನ್ನನ್ನು ತಗ್ಲಾಕ್ ಸಿಗ್ದಕ್ಕೆ ನಿಮ್ಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ತಗ್ಲಾಕ್ಸಿದ್ದಕ್ಕೆ. ಆಮೇಲೆ ಈಗ ನಿಮ್ಮ ಕಡೆಯಿಂದ ನಾನೊಂದು ಇವರೊಂದೊಂದು ಪ್ರಮಾಣ ತಗೋಬೇಕು ಸರ್. ಎಲ್ಲರೂ ಕೈ ಮುಂದೆ ಮಾಡಿ ಪ್ರಮಾಣ ಮಾಡಿ. ಇಲ್ಲ ಪ್ರಮಾಣ ಮಾಡ್ಬೇಕು. ಓ ಮಾಡಿ ನನ್ನ ಮೇಲೆ ಮಾಡಿ. ನಾನು ಮಾಡ್ಬೇಕಾ? ಜಯಲಲಿತಾ ಕಲಾವಿದರಾದ ನಾವು ಓಕೆ, ಈ ಸೀನ್ ಮುಗಿಯೋವರೆಗೂ ರಾತ್ರಿ ಎಷ್ಟು ಗಂಟೆ ಆದ್ರೂ ಮಾಡಿ ಮುಗಿಸುತ್ತೇವೆ. ಅಲ್ಲ ನೋಡಿದ್ರ ವೀಕ್ಷಕರೇ, ಇದು ನಿರ್ದೇಶಕರ ಮೇಲಿರೋ ಪ್ರೀತಿಯನ್ನ ನೀವೆಲ್ಲರೂ ನೋಡಿ. ಥ್ಯಾಂಕ್ ಯು ಸರ್. ಸರ್ ಈಗ ಎಸ್ ಮ್ಯಾಮ್ ಏನೋ ಹೇಳಿದ್ರು ಮೇಡಮ್, ಏನೋ ಹೇಳ್ತಿದ್ರೆ ಡೈರೆಕ್ಟರ್ ಮೇಲೆ ನಂಬಿಕೆ ಇದೆ. 9 ಗಂಟೆಗೆ ಮುಗಿಸಿ ನಮ್ಮನ್ನೆಲ್ಲ ಎಸ್ ಈಗ ಪ್ರೀತಿ ಇದೆ. 2:30 ಕಳಿಸ್ತೀನಿ ಅಂದ್ಯಾರೆ, ಅದಕ್ಕೋಸ್ಕರ ಜಾಸ್ತಿ ಪ್ರೀತಿಯಿಂದ ಕೇಳ್ಕೊತಾ ಇದ್ದೀನಿ.
ಸರ್ ಈಗ ಇನ್ನೊಂದು ಏನಂತಂದರೆ, ಈಗ ತಗೊಳ್ಳಿ, ಕ್ಯಾಪ್ಟನ್ ಆಫ್ ದ ಶಿಪ್ ನೀವು. ಸೊ ಯಾರು ತುಂಬ ಬೇಗ ಬರ್ತಾರೆ, ಯಾರು ತುಂಬ ಲೇಟಾಗಿ ಬರ್ತಾರೆ? ಹೌದು ನೋಡಿ, ಆ ಕಡೆ. ಸರ್ ಆ್ಯಕ್ಚುಲಿ ಇಲ್ಲ, ಈ ವರ್ಷದ ಒಂದು ಓಪನ್ ಆಗಿ ಹೇಳ್ತೀನಿ, ಆ್ಯಕ್ಚುಲಿ ನಾನೇ ಲೇಟಾಗಿ ಬರೋದು. ಅಂದ್ರೆ ನಿಮ್ಮ ಹುಡುಗರೆಲ್ಲ ಬಂದಿರ್ತಾರೆ. ಹೌದು, ನಮ್ಮ ಅಸೋಸಿಯೇಟ್ ಶುರು ಮಾಡಿರ್ತಾರೆ. ಅಲ್ಲ, ಡೈರೆಕ್ಟ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಿಟ್ಬೇಡ, ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್ ಮೂವ್ ಮಾಡೋಣ. ಸೊ ಆರ್ಟಿಸ್ಟ್ ಅಲ್ಲಿ ಯಾರು ಬೇಗ ಬರ್ತಾರೆ? ಆರ್ಟಿಸ್ಟ್ ಅಲ್ಲಿ ನಮ್ಮ ಅಜ್ಜಿ ಅವರು. ಅಮ್ಮ ಬೇಗ ಬರ್ತಾರೆ? ಅಮ್ಮ ತುಂಬಾ ಬೇಗ ಬರ್ತಾರೆ. ಇಲ್ಲಿ ಮಲಗಿರ್ತಾರಾ? ಅಮ್ಮ ತುಂಬಾ ಬೇಗ ಬರ್ತಾರೆ. ಓಕೆ. ತುಂಬಾ ಲೇಟ್ ಆಗಿ ಬರೋದು ಯಾರು? ತುಂಬಾ ಲೇಟ್ ಆಗಿ ಏನು ಬರಲ್ಲ, ಬಟ್ ಟ್ರಾಫಿಕ್ ಸ್ವಲ್ಪ ನಮ್ಮ ಪುರಾಣಿಕ ಸರಿ ಜಾಸ್ತಿ ಸಿಗುತ್ತೆ ಬರುವಾಗ. ಅದು ಸಿಗ್ನಲ್ ಜಾಸ್ತಿ ಸಿಗುತ್ತೆ. ಎಲ್ರು ಸುಮ್ಮನೆ ಕರ್ಕೊಂಡ್ ಬಂದ್ ಎಲ್ಲ ಕೂರ್ಸ್ಕೊಳ್ಳೋದು ಆತರ ಮಾಡಲ್ಲ. ಫಸ್ಟ್ ಸೀನ್ ಇದ್ದವ್ರಿಗೆ ಫಸ್ಟ್ ಸೀನ್ ಇದೆ, ಫಸ್ಟ್ ಸೀನ್ ಬೇಗ ಬನ್ನಿ ಅಂತ ಹೇಳ್ತಾರೆ. ಅವಾಗ ಎಲ್ರು ಬಂದು ಆ ಸೀನಿಗೆ ರೆಡಿ ಇರ್ತೀವಿ. 2ನೇ ಸೀನ್ ಇದೆ, 3ನೇ ಸೀನ್ ಇದೆ ಅಂದ್ರೆ ಲೇಟ್ ಆಗಿದೆ ಅಂತ. ಅವ್ರು ಮಂಗಳೂರಿಂದಾನೇ ಬೆಳಗ್ಗೆ 7 ಬರ್ತಾರೆ. ನಮ್ಮ ಡೈರೆಕ್ಟರ್ದು ಇನ್ನೊಂದು ಒಳ್ಳೆ ಗುಣ ಹೇಳಲೇಬೇಕು. ಶಾರ್ಟ್ ಅಲ್ಲಿ ನೀವು ಮುಗಿದ ತಕ್ಷಣ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಅಂತ ಹೇಳ್ತಾರೆ. ಅದು ತುಂಬಾ ಕಡಿಮೆ ನಿರ್ದೇಶಕರು ಹೇಳೋದು. ನಾನು ನಿರ್ದೇಶಕನಾಗಿ ಹಿಂದೆ ಆ ಥರ ಹೇಳಿಲ್ಲ, ಆದರೂ ತುಂಬಾನೇ ವೆರಿ ನೈಸ್ ಪರ್ಸನ್. ನಾವು ಅದಕ್ಕೆ ನಿಮಗೆ ಭಾಳ ವಿಶೇಷ ಗೌರವ ಸರ್. ನಮಗೆ ಎಲ್ರಿಗೂ ತಕ್ಷಣ ಹೇಳ್ತಾರೆ. ಬಟ್ ಅಂದ್ರೆ ಇವ್ರು ಶಿಷ್ಯಂದ್ರು ಇದಾರಲ್ಲ, ಭಾಳ ಚೆನ್ನಾಗಿರುತ್ತೆ. ಆಮೇಲೆ ದೇವ್ರ ಹೊರ ಕೊಟ್ರು ಪೂಜಾರಿ ಹೊರ ಕೊಡಲ್ಲ ಅಂತಾರಲ್ಲ, ಹಾಗೆ ಪೂಜಾರಿ ಮಂತ್ರ ಜಾಸ್ತಿ ಇರುತ್ತೆ. ಸೊ ಆ ಥರ ಇವರು ಓಕೆ ಹೋಗಿ ಅಂದಿರ್ತಾರೆ. ಅವರು 2 ನಿಮಿಷ ಇರಿ ಮೇಡಮ್, ಸರ್ ನಾ ಕೇಳ್ಕೊಂಬಿಡ್ತೀನಿ, 2 ನಿಮಿಷ ಇರಿ ಅಂತ ಹೇಳಿ ಕಾಯಿಸ್ತಾರೆ. ಬಟ್ ನಮ್ಮ ನಿರ್ಮಾಪಕರ ಬಗ್ಗೆ ಎಲ್ಲರೂ ಒಂದೇ ಧ್ವನಿಯಲ್ಲಿ ಅವ್ರ ಬಗ್ಗೆ ಹೇಳಿದ್ರು. ನಿರ್ಮಾಪಕರಿಗೆ ಅವ್ರು ಆಕ್ಚುಲಿ ಆತ್ಮೀಯ ಸ್ನೇಹಿತರು, ನಮ್ಗೆ ಎಲ್ರಿಗೂ ಸ್ನೇಹಿತರೆ, ಆತ್ಮೀಯರು. ಬಟ್ ನಮ್ಗಿಂತ ಮುಂಚೆ ಪುರಾಣಿಕ್ ಸರ್ಗೆ ತುಂಬಾ. ಶ್ರೀನಿಧಿ ಅವರು ಅವರ ಮೊದಲನೇ ಪ್ರಯತ್ನ ಇದು, ಜಯಲಲಿತಾ. ನಿಜವಾಗ್ಲೂ ಅವರು ಪ್ರೊಡಕ್ಷನ್ ಮಾಡೋದು ನೋಡಿದರೆ ಇವರೇನೋ ಒಂದು 20 ವರ್ಷದಿಂದ ಪ್ರೊಡಕ್ಷನ್ ಮಾಡ್ತಿದ್ದಾರೆ ಅನ್ನೋಷ್ಟು ಅನುಭವ. ಮತ್ತು ಎಲ್ಲರೂ ಅಷ್ಟೇ, ಕಲಾವಿದರನ್ನಾಗಲಿ ತಂತ್ರಜ್ಞರಾಗಲಿ ಇಲ್ಲಿ ಎಲ್ಲ ಫ್ರೀ ಇದ್ದಾಗ ಬಂದು ನಮ್ಮ ಜೊತೆಗೆ ಬೆರೆತು ಖುಷಿಯಾಗಿ ಮಾತಾಡಿ, ಅಂದರೆ ನಮಗಿಂತ ಕಾಮಿಡಿ ಅವ್ರದ್ದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಹಿಂಗಾಗಿ ಅಲ್ಲದೆ ನನಗೆ ವಿಶೇಷವಾಗಿ ಆತ್ಮೀಯ ಸ್ನೇಹಿತರು ಎಲ್ಲರೂ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಆ್ಯಂಡ್ ಖುಷಿ ಅಂದರೆ ಸೆಲೆಕ್ಷನ್ ಆಗಿರೋ ಈ ಆರ್ಟಿಸ್ಟ್ನ ಅವರು ಮುಂದೆ ಹಿಂಗಾಗತ್ತೆ ಅಂತ ಅವ್ರಿಗೂ ಕಲ್ಪನೆ ಇರಲಿಲ್ಲ ಅನಿಸುತ್ತೆ. ಬಟ್ ಒಳ್ಳೆ ತಂಡನ ಸೆಲೆಕ್ಟ್ ಮಾಡಿದ್ದಾರೆ. ಆಫ್ಕೋರ್ಸ್ ರೈಟ್ರು ಅವರು ರೈಟ್ರು ಕೂಡ ಅಲ್ಲ, ಸ್ಕ್ರೀನ್ ಪ್ಲೇ ಆಗುತ್ತೆ. ಸೊ ಹೀಗಾಗಿ ತುಂಬ ಖುಷಿಯಾಗಿ ಕೆಲಸ ಮಾಡ್ತಿದ್ದೀವಿ. ಇದು ಅಷ್ಟು ಕ್ರೆಡಿಟು ನಮ್ಮ ನಿರ್ಮಾಪಕರಿಗೆ ಹೋಗಬೇಕು. ಹೋಗ್ತೀರಾ? 100%. ಎಸ್, ಈಗ ನಂಗೇನೆ ಒಂದ್ಸಲ ಆಲ್ ದ ಬೆಸ್ಟು ಜಯಲಲಿತಾ ಅಂತೀನಿ. ನೀವು ಎಲ್ಲರೂ ಸೇರ್ಕೊಂಡು ನಂಗೆ ಆಲ್ ದ ಬೆಸ್ಟು ಸುಮನ್ ಟಿವಿ. ಯಾಕಂದ್ರೆ ತೆಲುಗುನಲ್ಲಿ ಈಗಾಗಲೇ ನಂಬರ್ 1 ಸ್ಥಾನದಲ್ಲಿದೆ. ಕನ್ನಡಕ್ಕೂ ಕೂಡ ತೆಲುಗುನಲ್ಲಿ ಸುಮನ್ ಟಿವಿ ತೆಲುಗು ನಂಬರ್ 1 ಸ್ಥಾನದಲ್ಲಿದೆ. ಈಗ ಕನ್ನಡಕ್ಕೂ ಲಾಂಚ್ ಆಗಿದೆ. ಸೊ ಕನ್ನಡದಲ್ಲೂ ಕೂಡ ನಿಮ್ಮಂಥ ಆರ್ಟಿಸ್ಟ್ಗಳನ್ನಾಗಿರ್ಬೋದು. ನ್ಯೂಸ್, ಎಂಟರ್ಟೈನ್ಮೆಂಟ್ ಎಲ್ಲ ಇದೆ. ಎಂಟರ್ಟೈನ್ಮೆಂಟ್, ನ್ಯೂಸ್, ಹೆಲ್ತ್, ಈ ಥರ ಡಿಫ್ರೆಂಟ್ ಆಗಿದೆ. ಓಕೆ. ಇಲ್ಲ, ಡಿಜಿಟಲ್, ಕಂಪ್ಲೀಟ್ ಡಿಜಿಟಲ್. ರೆಡಿ? ಫಸ್ಟ್ ಆಲ್ ದ ಬೆಸ್ಟ್ ಜಯಲಲಿತಾ, ಅದಾದ ನಂತರ ಆಲ್ ದ ಬೆಸ್ಟ್ ಸುಮನ್ ಟಿವಿ. ರೆಡಿ? 3, 2, 1 ಸ್ಟಾರ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಊಟ ಮಾಡೋಣ. ಶೂರ್. ಅಲ್ಲ ಸರ್, ಊಟ ಮಾಡ್ತೀವಿ ಅಂತಂದ್ರೆ ಅಲ್ಲೊಂದು ಸೆಗ್ಮೆಂಟ್ ಕೊಡ್ತೀರಾ? ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿದಿನ ರಾತ್ರಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ರಾತ್ರಿ 9:30ಕ್ಕೆ ಪ್ರಸಾರವಾಗ್ತಾ ಇದ್ದಂತಹ ಒಂದು ಜಯಲಲಿತಾ ಸೀರಿಯಲ್ ಕಲಾವಿದರ ಒಂದು ಮಾತುಗಳು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಆನ್ ಸ್ಕ್ರೀನ್ ಪಾತ್ರಗಳ ಮೂಲಕ ನಿಮ್ಮನ್ನೆಲ್ಲನೂ ಕೂಡ ಸೂಪರಾಗಿ ಸಖತ್ತಾಗಿ ಎಂಟರ್ಟೈನ್ ಮಾಡ್ತಾರೆ. ಅದೇ ರೀತಿ ಆಫ್ ದಿ ಸ್ಕ್ರೀನ್ ಅವರು ಎಷ್ಟು ಫನ್ ಎಲಿಮೆಂಟ್ಸ್ ಮೂಲಕ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಶೂಟಿಂಗನ್ನು ಮಾಡ್ತಾ ಇರ್ತಾರೆ. ನಿರ್ದೇಶಕರ ಜೊತೆ ಆಗಿರ್ಬೋದು, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸೆಟ್ ಬಾಯಿಂದ ಹಿಡಿದುಬಿಟ್ಟು ಕಲಾವಿದರ ತನಕ, ಅದ್ರ ಜೊತೆಗೆ ನಿರ್ಮಾಪಕ ಮತ್ತು ನಿರ್ದೇಶಕರ ತನಕನೂ ಕೂಡ ಎಲ್ಲರೂ ಕೂಡ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಸೊ ಪ್ರತಿದಿನ ರಾತ್ರಿ ಸೋಮವಾರದಿಂದ ಶನಿವಾರದ ತನಕನೂ ಕೂಡ, ಭಾನುವಾರ ಕೂಡ ರಾತ್ರಿ 9:30ಕ್ಕೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಜಯಲಲಿತಾ ಸೀರಿಯಲ್ ಬರ್ತಾ ಇದೆ. ನೋಡಿ, ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದಷ್ಟು ತುಣುಕುಗಳು ಪ್ರಸಾರವಾಗ್ತಾ ಇರುತ್ತೆ. ನೋಡಿ, ಹರಿಸಿ ಆಶೀರ್ವಾದಿಸಿ ಅಂತ ಹೇಳ್ತಾ, ಸೊ ಇವತ್ತಿನ ಸುಮನ್ ಟಿವಿ ಸ್ಪೆಷಲ್ನ ಒಂದು ಸ್ಪೆಷಲ್ ಸೆಗ್ಮೆಂಟ್ ಇದಾಗಿತ್ತು. ಸೊ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಹಾಗೂ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸುಮನ್ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.